ಈ ತಂಡ್ಯಾಗ ನಿಮ್ಗೆ ಸಂಜೆ ಮುಂದೆ ಏನಾರ ಬಾಡಿಸ್ಬೇಕು ಅನ್ಸುತ್ತಾರ ಯಾವಾಗ ಒಂದ್ ಹನಿ ಎಣ್ಣಿ ಬಳಸ್ಲಾರ ಹಿಂಗ ಚುಮ್ಮರಿ ಮಾಡ್ಕೊಂಡ್ ತಿಂದು ಬಿಡ್ರಿ. ಏನಿಲ್ರಿ, ಒಂದ್ ಉದ್ದಂದ್ ಕೊಳಗ ತಗೋರೆ, ಅದಕ್ ಸಣ್ಣಗ ಹೆಚ್ಕೊಂಡಂತಹ ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿನ ಸಣ್ಣಗನ ಹೆಚ್ಕೋರಿ. ಅದಕ್ ಒಂದ್ ಈಟ ಉಪ್ಪು ಹಾಕಿ ಹಿಂಗ ಗಿಟಿ 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 ತಿರುವಿ ಬಿಟ್ರಂದ್ರ ಆ ಉಪ್ಪಿನ ಜೊತೆ ಉಳ್ಳಾಗಡ್ಡಿ ಕಲ್ತು ನೀರ್ ಬಿಡತ್ರಿ. ಆಮೇಲೆ ಅದಕ್ಕ ಸಣ್ಣಗೆ ಹೆಚ್ಕೊಂಡಂತಹ ಟೊಮೆಟೊ ಹಾಕೋರೆ. ಆಮೇಲೆ ಸಣ್ಣಗೆ ಹೆಚ್ಕೊಂಡಂತಹ ಒಂದಿಟ್ಟು ಮೆಣಸಿನಕಾಯಿ ಹಾಕೋರೆ. ಆಮೇಲೆ ಚಂದಾಗ ಇನ್ನೊಂದ್ಸಲ ಗಿಟಿ 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 ಅಂತ ಹೇಳಿ ತಿರುಗಿಸ್ಬಿಟ್ರೆ ಉಷ್ಟು ಕಾಯಿಪಲ್ಲೆ ಮೆತ್ತಗಾಕ್ಕವ್ರಿ. ಆಮೇಲೆ ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕೋರೆ. ಆಮೇಲೆ ಒಂದಿಟ್ಟು ಕೆಂಪು ಖಾರ ಹಾಕೋರೆ. ಇಲ್ಲ ನಿಮ್ ಮನ್ಯಾಗ ಶೇಂಗಾ ಚಟ್ನಿ ಏನಾರ ಇತ್ತಂದ್ರ ಅದನ್ನ ಹಾಕೊಂಡ್ಬಿಡ್ರಿ, ಇದಕ್ಕಿಂತ ಅನಾಹುತ ಆಗತ್ರಿ ಅದು. ಇವುಷ್ಟು ಹಾಕೊಂಡ್ ಮತ್ತೊಮ್ಮೆ ಚಂದಾಗ ಕಲಸ್ಕೊಂಡ್ ಇದಕ್ ಒಂದಿಟ್ಟು ಹುರಿದು ಶೇಂಗಾ ಹಾಕೋರೆ. ಆಮೇಲೆ ಕೊತ್ತಂಬರಿ ಹಾಕೋರೆ. ಆಮೇಲೆ ಒಂದ್ ಚಮಚದಷ್ಟು ಸಕ್ರಿ ಹಾಕೊಂಡು ಚುಮ್ಮರಿ ಹಾಕೊಂಡು ಚಂದಾಗ ಇದನ್ನ ಗಿಟಿ 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 ಅಂತ ಹೇಳಿ ಮತ್ತೊಮ್ಮೆ ಕಲಿಸಿ ಮ್ಯಾಗ ಒಂದ್ ನಿಂಬೆ ಹಣ್ಣು ಹೋಳಿ ಹಿಂಡಿ ಬಿಟ್ರೆ ನಿಮ್ದು ಹೆಲ್ದಿ ಆದಂತಹ ಸ್ನಾಕ್ಸ್ ರೆಡಿ ಆಗತ್ ನೋಡ್ರಿ. ಮಾಡ್ರಿ, ತಿನ್ರಿ, ಹೆಂಗಾಗಿತ್ತಂತ ಹೇಳಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ.